ಜಗತ್ತಿನ ಅತಿ ಉದ್ದವಾದ ನದಿ ಈಜಿಪ್ಟಿನ ನೈಲ್ ನದಿ ಅನ್ನೋದು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರೋ ವಿಚಾರ. ಇವತ್ತು ಭಾರತದ ಅತಿ ಉದ್ದವಾದ ನದಿ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಭಾರತದ ಭೂಪ್ರದೇಶದಲ್ಲಿ 200ಕ್ಕೂ ಹೆಚ್ಚು ನದಿಗಳಿದ್ದಾವೆ. 10 ನದಿಗಳನ್ನು ಭಾರತದ ಅತಿ ಉದ್ದದ ನದಿಗಳು ಅಂತ ಹೆಸರಿಸಲಾಗಿದೆ. ಗೋದಾವರಿ, ಕೃಷ್ಣ, ಯಮುನಾ, ನರ್ಮದಾ, ಸಿಂಧು, ಬ್ರಹ್ಮಪುತ್ರ, ಮಹಾನದಿ ಮತ್ತು ಕಾವೇರಿ, ಟ್ಯಾಪಿ ಇವು ಭಾರತದ ಅತಿ ಉದ್ದದ ನದಿಗಳಾಗಿದ್ದಾವೆ. ಇವೆಲ್ಲದಕ್ಕಿಂತ ಉದ್ದವಾಗಿರೋ ನದಿ ಅಂದರೆ ಅದು ಗಂಗಾ ನದಿ. ಹೌದು, ಗಂಗಾ ನದಿ ಭಾರತದ ಅತಿ ಉದ್ದವಾದ ನದಿಯಾಗಿದೆ. ಗಂಗಾ ನದಿ ಒಟ್ಟು 2525 ಕಿಲೋಮೀಟರ್ಗೂ ಹೆಚ್ಚು ಉದ್ದ ಹರಿಯುತ್ತೆ. ಇದನ್ನು ಬಾಂಗ್ಲಾದೇಶದಲ್ಲಿ ಪದ್ಮಾ ನದಿ ಅಂತ ಕರೀತಾರೆ. ಗಂಗಾ ನದಿಯ ಮೂಲ ಉತ್ತರಾಖಂಡದಲ್ಲಿರೋ ಗಂಗೋತ್ರಿ ಹಿಮನದಿಗಳಾಗಿದೆ. ಅಲಕನಂದಾ ನದಿ ನಂದಾದೇವಿ ಪರ್ವತದ ನಿರ್ಗಲ್ಲು ಪ್ರದೇಶದಲ್ಲಿ ಹುಟ್ಟಿ ಪರ್ವತದಿಂದ ಇಳಿಯುತ್ತೆ. ಭಾಗೀರಥಿ ನದಿ ಗೋಮುಖದ ಬಳಿ ಗಂಗೋತ್ರಿ ನಿರ್ಗಲ್ಲಿನಿಂದ ಹುಟ್ಟುತ್ತೆ. ಈ ಎರಡೂ ನದಿಗಳು ದೇವಪ್ರಯಾಗದಲ್ಲಿ ಸಂಗಮ ಆಗುತ್ತೆ. ದೇವಪ್ರಯಾಗಕ್ಕೂ ಮೊದಲೇ ದೌಲಿ ಗಂಗಾ, ನಂದಾಕಿನಿ, ಪಿಂಡಾರ, ಮಂದಾಕಿನಿ ನದಿಗಳು ಅಲಕನಂದಾ ನದಿಗೆ ಸೇರಿಕೊಳ್ಳುತ್ತೆ. ಅಲಕನಂದ ಮತ್ತು ಭಾಗೀರಥಿ ಒಟ್ಟಿಗೆ ಸೇರಿದ ಬಳಿಕನೇ ಗಂಗಾ ನದಿ ಅಂತ ಕರೆಸ್ಕೊಳ್ಳುತ್ತೆ. ಗಂಗಾ ನದಿ ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ 1558 ಮೈಲಿಗಳಷ್ಟು ದೂರವನ್ನು ಕ್ರಮಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಗಂಗೆ ಹಿಮಾಲಯ ಪರ್ವತ ಶ್ರೇಣಿ ಮುಗಿಸಿ ಬಯಲು ಪ್ರದೇಶವನ್ನ ಪ್ರವೇಶ ಮಾಡೋದಕ್ಕೂ ಮೊದಲು ಅಂದರೆ ಹರಿದ್ವಾರದವರೆಗೆ ಬಹುತೇಕ ಸ್ವಚ್ಛವಾಗಿಯೇ ಹರಿತಾಳೆ. ಉತ್ತರ ಪ್ರದೇಶ ಪ್ರವೇಶ ಮಾಡಿದ ಬಳಿಕನೇ ಗಂಗಾ ನದಿ ಮಲಿನಗೊಳ್ಳುತ್ತೆ.